ಡಿಸಿಪ್ಲಿನ್ ಸಿಕ್ಕಿದ್ದಲ್ಲಿ ಏನು ಡಿಸಿಪ್ಲಿನ್ ಅಂತ ಅನ್ಸ್ಬೋದು. ಎರಡು ಮೂರು ಸರಿ ಕೊಡ್ತಿದ್ವಿ, ಅದನ್ನ ಮಾಡ್ಬೇಕಂತಲ್ಲ, ಅವರು ತಾವು ಕಲಿಯುವ ಅಥವಾ ಪ್ರದರ್ಶನ ಮಾಡ್ತಾ ಇರುವಂತಹ ಕಲೆಗೆ ಕೊಡೋ ಗೌರವ ವ್ಯತ್ಯಾಸ ಗೊತ್ತಾಗ್ತದೆ. ಭಕ್ತಿಗೀತೆ ಹೇಳಿದ್ರೆ ಸಾಕಷ್ಟು ಜನ ನಾವೇ ಯಾಕೆ ಹೇಳಿಲ್ಲ, ಅವ್ರು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಭಾರತೀಯ ಸಂಸ್ಕೃತಿ ಒಳಗೆ ಎಲ್ಲ ವಿದ್ಯೆಯನ್ನು ಕೂಡ ಸರಸ್ವತಿಯ ಕೃಪೆಯನ್ನು ಹೇಳಿ ನಾವು ಕಲಿಯೋದು ಮಾಡೋದು, ಅದಕ್ಕೆ ಮನೆಯ ಗೌರವ ಕೊಡ್ತೀವಿ. ಆ ಕಾರಣಕ್ಕಾಗಿ ಅದು ಕೂಡ ಕೆಲವೊಂದು ಡಿಸಿಪ್ಲಿನ್ ಅಂತ ಅನಿಸಿದೆ. ಹಾಗಾಗಿ ಪಾದರಕ್ಷೆ ಬಿಡುಗಡೆ ಮಾಡಿದ್ರೆ ಅದು ತಪ್ಪು ಅಥವಾ ಅನ್ಡಿಸಿಪ್ಲಿನ್ ಅಂತ ಏನು ಹೇಳ್ತಾ ಇದ್ದಾರೆ. ಉದಾಹರಣೆಗಾಗಿ ಹೇಳಿದ್ರು, ನೇರವಾಗಿ ಎಲ್ಲರೂ ಕೂಡ ಹವ್ಯಾಸಿ ಹಾಡುಗಾರರೇ ಏನು ತಮ್ಮ ವಿದ್ಯಾರ್ಥಿ ಜೀವನದಲ್ಲೋ ಅಥವಾ ತಮ್ಮ ಬಾಲ್ಯದ ಜೀವನದಲ್ಲೋ ಒಂದಿಷ್ಟು ಹಿರಿಯರಿಂದ ಏನು ಸಂಗೀತ ಶಾಸ್ತ್ರೀಯವಾಗಿರ್ಬೋದು ಅಥವಾ ಸಾಂಪ್ರದಾಯಿಕವಾಗಿ ಕಲಿತಂಥವ್ರು ಇರ್ಬೋದಲ್ಲ. ಆದರೆ ಹವ್ಯಾಸಿ ಹಾಡುಗಾರ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಅವೆಲ್ಲ ಯಾಕೆ ಉದ್ಯೋಗ ಇರೋದಿಲ್ಲ. ನಿಮಗೆ ಮ್ಯಾಥಮೆಟಿಕ್ಸ್ ಸುಲಭ, ಲೆಕ್ಕ ಹಾಕೋದು, ಸಾಲ ಕೊಡೋದು, ಸಾಲ ತಗೊಳ್ಳೋದು, ಇದರಲ್ಲಿ ವಿಶೇಷವಾದ ತರಬೇತಿ ಇರುತ್ತೆ. ಬಹುಶಃ ದೇಶದ ಆರ್ಥಿಕ ವ್ಯವಸ್ಥೆ ಅಷ್ಟು ಸುಭದ್ರವಾಗಿ ನಿಂತಿದೆ ಅಂದರೆ ನಮ್ಮೆಲ್ಲ ಬ್ಯಾಂಕರ್ಸ್ ಹೇಳಿಲ್ಲ. ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಯಾಕಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತೀವಿ. ಯಾವುದೇ ಒಂದು ಸಂಸ್ಥೆ ಸ್ವತಃ ನಾನು ಎಷ್ಟೇ ಸಾವಿರ ಕೋಟಿಯ ವಹಿವಾಟನ್ನು ನಡೆಸ್ತಾ ಇದ್ರು ಕೂಡ ಆ ವಹಿವಾಟನ್ನು ತಾನು ನೇರವಾಗಿ ಮಾಡೋದಿಲ್ಲ, ಇನ್ನೊಂದು ಬ್ಯಾಂಕಿನ ಮೂಲಕವೇ ಮಾಡುತ್ತೆ. ಹಾಗಾಗಿ ದೇಶದ ಅಭಿವೃದ್ಧಿ ಆರ್ಥಿಕತೆ ನಿಂತಿರುವುದೇ ನಮ್ಮೆಲ್ಲ ಬ್ಯಾಂಕ್ಗಳೇ. ಅಂತಹ ಬ್ಯಾಂಕ್ಗಳಲ್ಲಿ ಇಡೀ ದೇಶಕ್ಕೆ ಕರ್ನಾಟಕ ಕೊಟ್ಟಂತಹ ಕೊಡುಗೆ ಮತ್ತೆ ಯಾವ ರಾಜ್ಯವೂ ಕೊಟ್ಟಿಲ್ಲ. ವಿಜಯ ಬ್ಯಾಂಕ್ ಎಲ್ಲ ಮನಸ್ಸು ಮಾಡಿಲ್ಲ, ಅದು ಬೇರೆ ವಿಷಯ. ಆದರೆ ಈ ಸ್ಥಾಪನೆ ಆದಂತಹ ಕೆನರಾ ಬ್ಯಾಂಕ್ಗಳೇ ಮೊದಲು ಕರ್ನಾಟಕ ಬ್ಯಾಂಕು, ವಿಜಯ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು ಇತ್ಯಾದಿ ಅಪೆಕ್ಸ್ ಬ್ಯಾಂಕು ಮತ್ತೆ ಶೆಡ್ಯೂಲ್ ಬ್ಯಾಂಕ್ಗಳಂತೂ ಇಡೀ ಕರ್ನಾಟಕದಲ್ಲಿ. ನಿನ್ನೆ ಅಷ್ಟೇ ನಾನು ಅರವೇ ಮೈದಾನದಲ್ಲಿ ಮುಖ್ಯಮಂತ್ರಿಗಳ ಸರ್ಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಅದರಲ್ಲಿ ಹೇಳ್ತಿದ್ರು, ರಾಮನಗೌಡ ಸಿದ್ದನಗೌಡ ಪಾಟೀಲ್ ಅಂತ ಕಣಗಿ ಭಾಗದ ಗದಗ ಜಿಲ್ಲೆಯಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಗಿದೆ. ಇಡೀ ಏಷ್ಯಾ ಖಂಡದಲ್ಲಿ ಅಭಿಯಾನ್ ಪಾವತಿಯನ್ನು ಭಾರತದಲ್ಲ ಏಷ್ಯಾದಲ್ಲೇ ಇಲ್ಲದಿಲ್ಲ. ಆ ಕಾರಣಕ್ಕಾಗಿ ದೇಶದ ಸಹಕಾರಿ ರಾಜಧಾನಿ ಅಂತ ಕರ್ನಾಟಕ ಅಂತ ಹೇಳ್ತಾರೆ. ಒಟ್ಟಾರೆ ಈ ಬ್ಯಾಂಕಿಂಗ್ ಕ್ಷೇತ್ರ ಬಹಳ ದೊಡ್ಡ ಕೊಡುಗೆಯನ್ನ ಈ ರಾಜ್ಯ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ಕನ್ನಡ ರಾಜ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ಇಂಥದ್ದೊಂದು ಅರ್ಥಗತವಾಗಿ ತಾವೆಲ್ಲರಿಗೂ ಪ್ರೇರಣೆ ಸ್ಫೂರ್ತಿ ಕೊಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಥರದ ಸ್ಪರ್ಧೆಗಳನ್ನು ಆಯೋಜಿಸಿಕೊಂಡದ್ದು ಬಹಳ ಹೆಮ್ಮೆ ಪಡುವಂಥ ಸಂಗತಿ. ಈಗ 14ನೇ ತಾರೀಕು ಕೆನರಾ ಬ್ಯಾಂಕ್ ಉದ್ಯೋಗಕ್ಕಾಗಿ ನಡೆದಂತ 3 ಸ್ಪರ್ಧೆಗಳು ನಡೆದಿವೆ. ಭಕ್ತಿಗೀತೆ, ಚಿತ್ರಗೀತೆ ಮತ್ತು ಜನಪದ ಗೀತೆ. ಭಕ್ತಿಗೀತೆ ಸ್ಪರ್ಧೆಯಲ್ಲಿ ನಾವು ಪ್ರತಿ ಸ್ಪರ್ಧೆಯಲ್ಲಿ 3 ಜನ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 3 ಜನ ಸಮಾಧಾನಕಾರ ಈ ರೀತಿಯಾಗಿ ಆಯ್ಕೆ ಮಾಡಿದ್ದೀವಿ. ಪ್ರತಿ ಇದರಲ್ಲೂ ಕೂಡ ನಾಟಕ ಡಿಪ್ಲೊಮಾ ಕೂಡ ಅದೇ ರೀತಿ ನೀವು ಮುಂದಿನ ವ್ಯವಸ್ಥೆ ಮಾಡ್ತಾರೆ. ಬಹುಮಾನ ಇರ್ತದೆ, 3 ಪ್ರಮುಖ ಬಹುಮಾನ, 3 ಸಮಾಧಾನಕಾರ ಬಹುಮಾನ. ಸಮಾಧಾನಕಾರ ಬಹುಮಾನ ಅಂದ್ರೆ ನಿಮ್ಮ ಸಮಾಧಾನ ಕೊಟ್ಟಿಲ್ಲ, ನಾವು ಸಮಾಧಾನಕಾರ ಕೊಟ್ಟಿದ್ದೀವಿ. ಇದು ಬಹಳ ನೆನಪಿಟ್ಕೊಳ್ಳಿ. ಎಲ್ಲರೂ ಅಂದ್ಕೊಂಡಿದ್ರೆ ಅವ್ರ ಸಮಾಧಾನ ಬಹುಮಾನ ಕೊಡ್ತಾರೆ, ಖಂಡಿತ ಇಲ್ಲ. ಮೊದಲನೇ, ಎರಡನೇ, ಮೂರನೇ ಅವರ ನಿಮ್ಮ ನಡುವೆ ಇರುವಂತಹ ಅಂತರ ಕೆಲವೆಡೆ ಅರ್ಧ ಮಾರ್ಕ್ಸ್ ಇದೆ, ಕೆಲವೆಡೆ 10 ಮಾರ್ಕ್ಸ್ ಇದೆ. ಆ ಕಾರಣಕ್ಕಾಗಿ ನಮ್ಮ ಸಮಾಧಾನಕ್ಕಾಗಿ ಇನ್ನೊಂದು ಅಂತ ಹೇಳಿ ಆ ರೀತಿ ಕೊಟ್ಟಿರುವಂಥದ್ದು ಬಹಳ ವ್ಯತ್ಯಾಸ ಭಾಷೆ. ಭಕ್ತಿಗೀತೆಯಲ್ಲಿ ಸಮಾಧಾನಕರ ಬಹುಮಾನ ಸುದರ್ಶನ್, ಅವ್ರದ್ದು ಸರ್ನೇ ಮೇಲೆ ಗೊತ್ತಾಗ್ತಿದೆ ನೋಡಿ, ಸುದರ್ಶನ್ ಅಂತ ಹೇಳಿ ಕೆನರಾ ಬ್ಯಾಂಕ್ ಅದೇ ಓದಿದ್ದು ನೋಡಿ, ನಾಗರಾಜ್ ಅವ್ರ ಸರ್ನೇ ಇದೆ ಸುದರ್ಶನ್ ಇದ್ದವ್ರು ಒಬ್ಬರೇ. ಸುದರ್ಶನ್ ಅವ್ರ ಲಿಸ್ಟಲ್ಲಿ ನೋಡಿದ್ವಿ, ಅದೇ ಓದಿದ್ರು ಅಂತ ಈಗ ಇತ್ತು. ಸಮಾಧಾನಕರ ಬಹುಮಾನ, ಸಮಾಧಾನಕರ ಬಹುಮಾನ ಇನ್ನೊಂದು ಇದರಲ್ಲಿ ಫಸ್ಟ್ ಸೆಕೆಂಡ್ 3 ಸಮಾಧಾನಕರ ಬಹುಮಾನ. ಗಣೇಶ್ ಜಿ ಅಂತ ಹೇಳಿ ಬಹುಶಃ ಅವರು ಮೊಬೈಲ್ ಸಿದ್ದಾರೂಢ ಬಗ್ಗೆ ಒಂದು ಸ್ಪರ್ಧೆ. ಗಣೇಶ್ ಜಿ. ಮತ್ತೊಂದು ಸಮಾಧಾನಕರ ಬಹುಮಾನ ವಿಜಯ ರಾಮಕೃಷ್ಣ ಸಮಾಧಾನಕರ ಬಹುಮಾನ. ಭಕ್ತಿಗೀತೆ ಸ್ಪರ್ಧೆಯ ಈ 3 ಮುಖ್ಯ ಬಹುಮಾನಗಳಲ್ಲಿ ತೃತೀಯ ಬಹುಮಾನ ಸುಮಾ ಆರ್, ತೃತೀಯ ಬಹುಮಾನ. ದ್ವಿತೀಯ ಬಹುಮಾನ
ನಯನ ಬಹುಶಃ ಎರಡಾவது ಸ್ವೀಕಾರ ಮಾಡೋದು. ಪ್ರಥಮ ಬಹುಮಾನ ಶ್ರೀದೇವಿ ಭಕ್ತಿಗೀತೆಯ ವಿಭಾಗದಲ್ಲಿ ಮುಗಿದು ಇಲ್ಲಿ ಚಿತ್ರಗೀತೆ ಸ್ಪರ್ಧೆಯಲ್ಲಿ ಇಲ್ಲಿ 3 ಸಮಾಧಾನಕರ ಬಹುಮಾನದ ಜೊತೆಗೆ ಒಂದು ವಿಶೇಷ ಪ್ರೋತ್ಸಾಹ ಪ್ರಶಸ್ತಿ ಕೊಟ್ಟಿದ್ದೀವಿ. ಆ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿ ಯಾರಿಗೆ ಕೊಟ್ಟಿದೆ ಅಂದ್ರೆ ಸೈಫಾಲ್ ಸರ್ಕಾರ್ ವೆಸ್ಟ್ ಬೇಕಾದಿಂದ ಬಂದು ಕನ್ನಡ ಹಾಡನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರನ್ನ ಈ ಸ್ಪರ್ಧೆಯಲ್ಲಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗದೆ ಹೋದ್ರು ಅವರಿಗೆ ಪ್ರೋತ್ಸಾಹ ಪ್ರಶಸ್ತಿ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ. ವಿಶೇಷ ಪ್ರೋತ್ಸಾಹ ಪ್ರಶಸ್ತಿ ಅದರಲ್ಲಿ ಸಮಾಧಾನಕರ ಬಹುಮಾನದಲ್ಲಿ ಶ್ರೀದೇವಿ ಸಮಾಧಾನಕರ ಬಹುಮಾನದಲ್ಲಿ ಚಿತ್ರಗೀತೆಯಲ್ಲಿ ನಾಗರಾಜ್ ಪಿಟಿ ಇದರ ಸಮಾಧಾನಕರ ಬಹುಮಾನ. ಇದು ಚಿತ್ರಗೀತೆಯ ಪ್ರಮುಖ ಬಹುಮಾನದ ತೃತೀಯ ಬಹುಮಾನ ನಯನ, ದ್ವಿತೀಯ ಬಹುಮಾನ ಶ್ರೀವಿದ್ಯಾ, ಪ್ರಥಮ ಬಹುಮಾನ ದೀಪ್ತಿರಾಜ್. ಇವರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಜನಪದ ಗೀತೆ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಶಿವರಾಜ್. ಜನಪದ ಗೀತೆಯ ಸಮಾಧಾನಕರ ಬಹುಮಾನದಲ್ಲಿ ಶಿವರಾಜ್, ಹಾಗೆ ರಾಕೇಶ್ ಅವರು ಸಮಾಧಾನಕರ ಬಹುಮಾನದಲ್ಲಿ ಹೇಮಲತಾ ಅಂತ ಇನ್ನೊಬ್ಬರು. ಇವರು 3 ಜನ ಸಮಾಧಾನಕರ ಬಹುಮಾನ. ಇನ್ನು ತೃತೀಯ ಬಹುಮಾನ ಮಂಜುನಾಥ್ ಅವರು. ಜನಪದ ಗೀತೆಯ ಸ್ಪರ್ಧೆಯಲ್ಲಿ ಮಂಜುನಾಥ್ ತೃತೀಯ ಬಹುಮಾನ, ಸುಮಾ ಆರ್ ದ್ವಿತೀಯ ಬಹುಮಾನ, ನಾಗರಾಜ್ ಎನ್ ಪ್ರಥಮ ಬಹುಮಾನ ಜನಪದ ಗೀತೆ. ಇವತ್ತು ಬೆಳೆಗೆ ನಡೆದಂತ ಸ್ಪರ್ಧೆಯಲ್ಲಿ ಕೇವಲ ಚಿತ್ರಗೀತೆ ಮತ್ತು ಭಾವಗೀತೆ ಮಾತ್ರ ಸ್ಪರ್ಧೆ ನಡೆದಿದೆ. ಇದರಲ್ಲಿ 3 ಸಮಾಧಾನಕರ ಬಹುಮಾನ, ಒಂದು ಪ್ರೋತ್ಸಾಹ ಪ್ರಶಸ್ತಿ ಪ್ರತ್ಯೇಕವಾಗಿ, ಅಲ್ಲಿ ಪ್ರೋತ್ಸಾಹ ಪ್ರಶಸ್ತಿ ಕೂಡಿ ಕೂಡಿತ್ತು ಇಲ್ಲಿ, ಮತ್ತೆ ಆಸ್ ಯೂಶುವಲ್ ಫಸ್ಟ್ ಸೆಕೆಂಡ್ ಥರ್ಡ್. ಭಾವಗೀತೆ ಸಮಾಧಾನಕರ ಬಹುಮಾನ ಶ್ರುತಿ ಬ್ಯಾಂಕ್ ಆಫ್ ಬರೋಡಾ ಶ್ರುತಿ ಸಮಾಧಾನಕರ ಬಹುಮಾನದಲ್ಲಿ, ಹಾಗೆ ಸುಮಾ ಆರ್ ಕೆನರಾ ಬ್ಯಾಂಕ್ ಇವರು ಸಮಾಧಾನಕರ ಬಹುಮಾನದಲ್ಲಿ ಭಾವಗೀತೆ, ರಾಕೇಶ್ ಕೆನರಾ ಬ್ಯಾಂಕ್ ಇವರು ಕೂಡ ಸಮಾಧಾನಕರ ಬಹುಮಾನ, ಶ್ರೀಕಾಂತ್ LIC ಪ್ರೋತ್ಸಾಹ ಪ್ರಶಸ್ತಿಯಲ್ಲಿ ಅವರ ಶ್ರಮವನ್ನ ಪರಿಗಣಿಸಿದೆ, ಜೊತೆಗೆ ಅವರ ಗೀತೆಯನ್ನು ಕೂಡ ಆ ಕಾರಣಕ್ಕೆ ಎದ್ದು ಬಿದ್ದು ಹಾಡಿದ್ದಾರೆ ಅಕ್ಷರಶಃ ಆ ಕಾರಣಕ್ಕಾಗಿ. ಸೊ ಅಲ್ಲಿಗೆ ಸಮಾಧಾನಕರ ಬಹುಮಾನ. ಆದರೆ ತೃತೀಯ ಬಹುಮಾನ ಮಂಜುನಾಥ್ ಜೆ ಅಪೆಕ್ಸ್ ಬ್ಯಾಂಕ್. ಮಂಜುನಾಥ್ ಜೆ ಅಪೆಕ್ಸ್ ಬ್ಯಾಂಕ್ ತೃತೀಯ ಪ್ರಶಸ್ತಿ. ದ್ವಿತೀಯ ಪ್ರಶಸ್ತಿ ಭಾವಗೀತೆಯಲ್ಲಿ ದೀಪ್ತಿರಾಜ್ ಕೆನರಾ ಬ್ಯಾಂಕ್ ಅವರು ದ್ವಿತೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಥಮ ಪ್ರಶಸ್ತಿ ಭಾವಗೀತೆಯಲ್ಲಿ ಯಾರಿರ್ಬೋದು? ಇಲ್ಲಿದ್ದಾರೆ ನಮ್ಮ ನೆನಪಿನ ಶಕ್ತಿ ಬಹಳ ದೊಡ್ಡದಿದೆ, ಹಾಗಾಗಿ ಯಾವ ಉದ್ದೇಶಗಳನ್ನೇ ಮಾಡ್ತೇನೆ ನಾನು ಯೋಚಿಸ್ಬೇಕು. ಪ್ರಥಮ ಬಹುಮಾನ ಭಾವಗೀತೆಯಲ್ಲಿ ವೀಣಾ ಅಯೋಧಿ ಹೀಗೆ ನೋಡಿಸ್ತೀನಿ. ಚಿತ್ರಗೀತೆಯಲ್ಲಿ ಪ್ರೋತ್ಸಾಹ ಪ್ರಶಸ್ತಿ ಸುಕುಮಾರ್ ಬಾಗ್ಸಿ ಅವರು ನಾಟ್ಯದವರೇ ಬಹಳ ಚೆನ್ನಾಗಿ ಹೇಳಿರೋರು. ಅವರಿಗೆ ಒಂದು ಪ್ರೋತ್ಸಾಹ ಪ್ರಶಸ್ತಿ ಇದೆ. ಅವ್ರ ಭಾಷೆ ಬದಲಾವಣೆಯವರು ಕನ್ನಡ ಗೀತೆ ಹೇಳೋದಿದೆಯಲ್ಲ, ನಿಜವಾಗ್ಲೂ ನಮ್ಮೆಲ್ಲರಿಗೂ ಪ್ರೇರಣೆ ಸ್ಫೂರ್ತಿ. ಇದು ಸಮಾಧಾನಕರ ಬಹುಮಾನದಲ್ಲಿ ಕೆನರಾ ಬ್ಯಾಂಕ್ ನಾಗರಾಜ್ ಸಮಾಧಾನಕರ ಬಹುಮಾನ ಚಿತ್ರಗೀತೆ. ತಿಪ್ಪೇಸ್ವಾಮಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತಿಪ್ಪೇಸ್ವಾಮಿ ಸಮಾಧಾನಕರ ಬಹುಮಾನ. ಹಾಗೆ ಪ್ರಸನ್ನ ಕುಲಕರ್ಣಿ ಜೀವನ್ ಬ್ಯಾಂಕ್ ಸಮಾಧಾನಕರ ಬಹುಮಾನ. ಇದು ಚಿತ್ರಗೀತೆ ಸ್ಪರ್ಧೆಯ
ವಿಜೇತರು ಪ್ರಥಮ ಪ್ರಶಸ್ತಿಗಳಲ್ಲಿ ಸಂದೀಪ್ ಶೆಟ್ಟಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ತೃತೀಯ ಬಹುಮಾನ, ಶ್ರೀದೇವಿ ಕೆನರಾ ಬ್ಯಾಂಕ್ ದ್ವಿತೀಯ ಬಹುಮಾನ. ಪ್ರಥಮ ಪ್ರಶಸ್ತಿ ಚಿತ್ರಗೀತೆ, ಬಹುಶಃ ಈ ಎಲ್ಲ ಸ್ಪರ್ಧೆಯ ಕೊನೆಯ ಪ್ರಶಸ್ತಿ ವಿಜೇತರು ಅವರು ಕೂಡ ಇಲ್ಲಿದ್ದಾರೆ. ಯಾರು? ಪ್ರಥಮ ಬಹುಮಾನ ಚಿತ್ರಗೀತೆ ಸ್ಪರ್ಧೆಯಲ್ಲಿ ಅಶ್ವಿನಿ ಅಪೇಕ್ಷೆ ಪ್ರಥಮ ಬಹುಮಾನ. ಎಲ್ಲ ಸ್ಪರ್ಧಿಗಳಿಗೆ ಮತ್ತೆ ಸ್ಪರ್ಧೆಯವರಿಗಿಂತ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳು. ಕನ್ನಡದ ಆ ಅಭಿರುಚಿಯನ್ನು ಉಳಿಸಿಕೊಂಡು ಇದನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಈ ಪಾರ್ಟಿಸಿಪೇಷನ್ ಇದೇ ರೀತಿ ಮುಂದುವರಿಯಿಂದ ತಮ್ಮೆಲ್ಲರಿಗೆ ಹಾರೈಸ್ತೀನಿ. ಮೇಲಾಗಿ ಈಗಾಗಲೇ ನನ್ನ ಜೊತೆಗೆ ತೀರ್ಪುಗಾರಾಗಿ ಕೆಲಸ ಮಾಡುವಂತಹ ವಿವೇಕ್ ಶಾಸ್ತ್ರಿ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ಈಗಾಗಲೇ ಸೋಮಣ್ಣ ಹೇಳಿದ್ರು ಪೂರ್ಣ ಸಂಗೀತಕ್ಕಾಗಿ ಅವರು ಗಮನ ವರ್ತಿಸಿಕೊಂಡರು. ಈಗ ಒಂದು 15 ತಿಂಗಳ ಹಿಂದೆ ಕುಲ್ಕರ್ಣಿ ಯೂನಿವರ್ಸಿಟಿಯಲ್ಲಿ ಅವರು MA ಮ್ಯೂಸಿಕ್, ಆ MA ಮ್ಯೂಸಿಕಲ್ಲಿ ಫಸ್ಟ್ ರ್ಯಾಂಕ್ ಬಂದು ಗೋಲ್ಡ್ ಮೆಡಲ್ ಅಂತ ಪಡೆದಿದ್ದಾರೆ. PhD ಒಂದು ಗೀತನೋ ಗಾಯನೋ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕಂತ ಅವರು